ಯಾವನಿಲ್ಲ ಒಲ್ಲೆ ಅಂತ ದಿಕ್ಕರಿಸ್ತಾನಿತ್ತೀಯ ಹಂಗೆ. ನೀವು ಹೋಗಲ್ಲಿ, ಟಿಲ್ಲರ್ ನೀನೇ ತೊಗೊಂಡು ಹೋಗೋದಂತೆ. ಗುಂಡಪ್ಪಣ್ಣ ಹೇಳಿದ್ದಲ್ಲ, ಟಿಲ್ಲರ್ ಸ್ಟಾರ್ಟ್ ಮಾಡು ಹೋಗು. ಕಡೆಗೆ ಹಾಗೆ ಹೇಳ್ತಾರೆ ಮರೆ, ಯಾವ ಊರಿಗೆ ಮುಂಚೆ ನಮ್ಮ ಇದರಲ್ಲೇ ತೊಗೊಂಡು ಹೋಗ್ಬೇಕು ಅಂತಾರೆ, ಎಲ್ಲ ಸಮ್ ಮಾಡಿ ಇಟ್ಕೊಳಲ್ಲ ಅಂತ. ನೀ ಅಲ್ಲೂ ಹೋಗಿ ನೋಡು, ಹೇಳ್ತೀನಿ. ನಾನು ಅದನ್ನೇ ಕೇಳ್ಬೇಕಂತ ಮಾಡ್ಕೊಂಡಿದ್ನ. ಈಗ ಟಿ ವಿಲೆಲ್ಲ ತೋರಿಸ್ತಾರಲ್ಲ, ಎಂತ ಹಗ್ಗ ಕಟ್ಟೆ ಮೇಲೆ ನೇತಾಡ್ತಾರಲ್ಲ ಡ್ಯಾನ್ಸ್ ಮಾಡೋಷ್ಟೊತ್ತಿಗೆ, ಹಂಗೇನಾರು ಕೊಟ್ಟೀಟ್ ಹಾಕಕ್ಕೆ ನೋಡ್ತಾ ಅದನ್ನು ಎಂಥದ್ದು ಎಲ್ಲ ಮುಗೀತಾ? ಗಣಪತಿ ಈಗ ಬಿಡೋದಾದ್ಮೇಲೆ ಮತ್ತೆ ಯಾರು ಬೋತ ಕೂತಾರ ಅಲ್ಲಿ ಕತ್ಲಿಗೆ? ನೀನು ನಡಿಯ, ನಿನ್ನ ಕೆಲಸ ನೀನು ನೋಡ, ಅಲ್ಲಿ ಎಂತ ನೋಡ್ತಿದ್ದೀಯಾ? ಅಯ್ಯೋ ಗುಂಡಪ್ಪ ಮಾವ, ಹಂಗಾರೆ ನಂಗೆ ಗೊತ್ತಿಲ್ಲನ್ರಿ ಗಣಪತಿ ಬಿಟ್ಟಾದ್ಮೇಲೆ ಇಲ್ಲಿಗೆ ಯಾರೂ ಬರಲ್ಲ ಅಂತ. ಈ ಸ್ಟೇಜು ಒಂಚೂರೆಲ್ಲ ಬಿಚ್ಚಿಟ್ಟಿದ್ರೆ ಮಳೆ ಜೋರಾದ್ರೆ ಮತ್ತೆ ನಾವು ಇದ್ರ ಮಾಡೋ ಬಿಚ್ಚರೊಳಗೆ ಇದನ್ನೊಂಚೂರು ಬಿಚ್ಚಿಡು ಅಂತ ಹೇಳೋಗೇನೆ ಮಾರ ಅವ. ಎಂತ ಮಾಡೋದೀಗ? ಅವ್ರು ಸೀಟ್ ಬಿಚ್ಚೇ ಬಿಡ್ತಾರೇನ? ಬಿಚ್ಚಿದ ಮೇಲೆ ಮತ್ತೆ ಇವು ದಂಡ ಆತವಲ್ರಿ. ದಂಡ ಆತವೆ ಅಂತ ಅವನಿಗೆ ಗೊತ್ತಿಲ್ಲನಾ? ಇಲ್ಲಿ ಬಂದು ಕೊಡ್ತವನಿಗೆ ಸ್ವಲ್ಪ ಜಾಗ್ರತೆ ಮಾಡ್ಕಿಬೇಕು ಅಂತ ಗೊತ್ತಿಲ್ಲ. ಬಂದು ಸರಿ ಮಾಡ್ಕಿತಾನವ. ನೀ ಸುಮ್ಮನೆ ಇರೋ, ನೀನು ಹತ್ರ ಹೇಳೋಗೋಕೆ ನಿಂಗೇನು ಬೇರೆ ಕೆಲಸ ಇಲ್ಲ? ಎಲ್ಲ ಕೆಲಸನೂ ನೀನೇ ಮಾಡಿಕೊಡ್ತೀಯ ಅಂತೀನಿ. ಬಾಡಿಗೆ ಏನಾರು ನಿಂಗೆ ಕೊಡ್ತಾನ? ನಾವ ಬಾಡಿಗೆ ಅವನೇ ತೊಗೊಂಡು ಹೋಗೋದಲ್ಲನಾ? ಅದೇ ಹೇಳ್ತೀನಿ, ಹೋದಲ್ ತನಕ ಇಲ್ಲದೆ ಜವಾಬ್ದಾರಿ ತಲೆ ಮೇಲೆ ತಗೊಳಕ್ಕೆ ನೋಡ್ತಾನೆ. ಮೊನ್ನೆ ಅಲ್ಲೂ ನಾವೇ ಗೋಳಾಡಿದ್ದು ಮಾರೆ, ಗಣಪತಿ ಇಟ್ಟರು ಅಂಥೇಳಿ. ಇವತ್ತೆಲ್ಲ ಗಣಪತಿ ಇಟ್ಟರೇನು ಸತ್ತಾರನ? ಎಲ್ಲಿ ಹೋಗ್ಯಾರೆ ನೋಡು. ಒಬ್ರೊಬ್ರು ಅಲ್ಲಿ ಹೆಂಗೆ ಮಾತಾಡ್ತಾ ಕತೆ ಆಡ್ತಾ ಇದು ಮಾಡ್ತಾ ಕೂತಾರೆ ಅಂತ ಗೊತ್ತಿಲ್ಲನ? ಅವ್ರಿಗೆ ಜವಾಬ್ದಾರಿ ಇಲ್ಲನ? ನಾನು ಒಂದ್ಸತಿ ಟಿಲ್ಲರ್ ಕೊಡಲ್ಲ ಅಂತ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಮತ್ತು ಯಾಕೆ ದೇವ್ರ ಕಾರ್ಯಕಲ ಅಂತ ಹೇಳಿ ನಾನು ಹ್ಞೂ ಅಂದೆ. ಅಲ್ಲಿಗೂ ಹೆಂಗೋ ನೀನು ಕೊಟ್ಟಿದ್ದಲ್ಲ, ಮತ್ತು ಮನೇಲಿ ಇಟ್ಕೊಂಡು ಎಂತ ಮಾಡೋದು ಅಂತ. ಒಬ್ರಿಗಾರು ಜವಾಬ್ದಾರಿ ಇದೆಯೇನು ನೋಡು. ನಿಂತ್ಕೊಂಡು ಪಟ್ಟಂಗ ಹೊಡೆಯೋದು ಒಂದು ಬಿಟ್ಟರೆ ಬಾಕಿ ಬೇಡ. ಅವಾಗೆಲ್ಲ ಪನೀರ ಹಂಚಿದ್ವಲ್ಲ, ಎಲ್ಲ ಹೋಗಿ ಫಸ್ಟ್ ಪಂತಿಗೆ ಕೂತಿದ್ರು, ನೋಡ್ದ ನೀನು? ನಾವು ಎಂತ ಕೊಲ್ಲು ನಾವೇ ಮಾಡ್ಬೇಕು, ಇಲ್ಲೂ ನಾವೇ ಮಾಡ್ಬೇಕಾ? ಹಿಂಗಂತ ಕಂಡಿದ್ರೆ ನಾ ಬರೋಕ್ಕೆ ಹೋಗ್ತಿರಲಿಲ್ಲ. ಸುಮ್ಮನೆ ಅತ್ಲಾಗೆ ಹೇಳಿಕೇಳಲ್ಲಣ್ಣ. ಭಾರ ಭಾರ ಈಚೆಗೆ ಅಪ್ಪಣ್ಣಣ್ಣ, ಸ್ವಲ್ಪ ಸುಮ್ಮನೆ ಇರಿ ಮಾರ. ಅವ ಅಲ್ಲಿ ಮತ್ತೊಂದು ಕಡೆ ಎಲ್ಲ ಇದು ಮಾಡಿದ್ದನ್ನು ಬಿಚ್ಚಕ್ಕೆ ಹೋಗ್ಬೇಕಂತ ಹೇಳಿ ಹೋಗ್ಯಾನೆ. ಹೋಗವ ಹ್ಞೂ ಅಂತ ಹೇಳಿ ಮಾತು ಕೊಟ್ಟ ಮೇಲೆ ನಾನು ಸುಮ್ಮನಿರಕ್ಕಾಗ್ತದೆ. ಹಾಳಾದ್ರಿ ಎಲ್ಲರದು ಒಂದೇ ಅಲ್ಲನ್ರಿ. ಬಾಡಿಗೆ ಕೊಡವ ಪಾಪ, ಅವನದೇನು ಸ್ವಂತಕ್ಕೆ ಇದು ಎಷ್ಟು ದಂಡ ಆಗ್ತದೆ ಗೊತ್ತಾ? ಒಂಚೂರು ಇದನ್ನು ಮಾಡೋದಕ್ಕೂ ಏನು ನಮ್ದೇನು ಕೈ ಸೌದೋತದನ್ರಿ. ಅಲ್ಲಿ ಇನ್ನೂ ಲೇಟ್ ಅದೆ. ಭಟ್ರದ್ದೆಲ್ಲ ಸಮ್ಮ ಆಡ್ಬೇಕಲ್ಲ. ಇನ್ನು ಭಟ್ರು ಎಲ್ಲ ಸಮ್ಮ ಮಾಡಾಗಿದೆ. ಟಿಲ್ಲರ್ ಎಲ್ಲ ಇದು ಮಾಡಿ ಅಂತ ಹೇಳಿ ಅಲ್ಲಿ ಹೋಗಿ ಹುಡುಗರು ಟಿಲ್ಲರ್ ತೊಳಿತಾ ಇದ್ದಾರೆ. ನೀನು ಇಲ್ಲಿದ್ದೀಯ ಗುಣಪಣ್ಣೆ ನಡೀರತ್ಲ ಟಿಲ್ಲರ್ ಸಮ್ ಮಾಡೋಣ. ಟಿಲ್ಲರಿಗೆ ಬಾಳೆಕಂಬ ಗಿಳೆಕಂಬ ಎಲ್ಲ ಕೊಟ್ಟಾಗಿದೆ. ನೋಡಿಲ್ಲ ಹಗ್ಗಕ್ಕೆ ಸಿಕ್ಕಿದಲ್ಲ, ಎಲ್ಲ ನಾವು ನೋಡಿದ್ರು ಅವ್ರದ್ದೇ ಟಿಲ್ಲರ್ ಅನ್ಬೇಕು. ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸುಮ್ಮನಿರು, ಆಮೇಲೆ ಹೋಗೋಷ್ಟೊತ್ತಿಗೆ ನಾನು ಕುತ್ಕೊಂಡು ಹೊಡ್ಕೊಂಡು ಹೋಗ್ತೀನಿ. ಎಂತ ಮಾಡೋಕ್ಕೆ ಹೋಗೋದು ಇಲ್ಲ. ಮೊನ್ನೆ ನಾವು ಅಷ್ಟು ಗೋಳಾಡೋಷ್ಟೊತ್ತಿಗೆ ಒಬ್ಬರಾರು ಬಂದು ಕೈ ಹಾಕಿದ್ರಣ್ಣ. ಒಬ್ಬ ಪಲ್ಲವಿ ಬಾವು ಮಾತ್ರ ಎಲ್ಲ ಜವಾಬ್ದಾರಿ ಅವರೇ ತೊಗೊಳಕ್ಕೆ ಹೋಗೋದ್ವಲ್ಲ. ಮನೇಲೂ ಹಿಂಗೆಯಾ? ಮನೇಲಿ ಬೇಕಾಗಿದ್ದೊಂದ್ರದ್ದು ಜವಾಬ್ದಾರಿ ತಗೊಳಲ್ಲ. ಇವತ್ತು ನೀ ಬಂದಿದ್ದಕ್ಕಾತು. ಮೊನ್ನೆ ಒಂದು ದಿವ್ಸ ನಾನು ಕರ್ಕೊಂಡೋಗಿ ಗಣಪತಿ ಬಿಡೋಷ್ಟೊತ್ತಿಗೆ ಅಂದರೆ ಕರ್ಕೊಂಡೇ ಬರಲ್ಲ ಗೊತ್ತಾ. ಇವತ್ತು ನೀ ಬಂದಿದ್ದಕ್ಕೆ ಕರ್ಕೊಬಂದಾರೆ, ಹೇಳ್ಕೊಂಡೇ ಕರ್ಕೊಬಂದಾರೆ ಅಣ್ಣನ ಜೊತೆನೇ ಇರು ಅಂತ. ಈಗ ಸ್ವಲ್ಪ ಕತ್ಲೆ ಆಗೋಷ್ಟೊತ್ತಿಗೆ ವಾಪಸ್ ಮನೆಗೆ ಹೋಗು ಅಂತ ಹೇಳ್ಯಾರೆ. ಹಿಂಗಿದ್ದೆಲ್ಲ ಮಾಡೋಕ್ಕೆ ಬೇರೆಯವ್ರ ಮನೇದು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತದೆ, ಅವ್ರವ್ರ ಮನೇದು ಮಾತ್ರ ಅವ್ರಿಗೆ ಗೊತ್ತಾಗಲ್ಲ. ಸುಮ್ಮನಿರೆ ಸಾಕು, ಅವ್ರು ಕರೆಕ್ಟಾಗೇ ಮಾಡ್ಯಾರೆ. ಈಗ ನಾನಿದ್ದೀನಿ ನಿನ್ನ ಜೊತೆಗೆ, ಕತ್ಲೆ ಆದರೂ ಒಂದು ಪಕ್ಷ ನಾನು ಕರ್ಕೊಂಡು ಹೋಗ್ತೀನಿ. ಮೊನ್ನೆ ಎಂತ ಮಾಡಬೇಕಿತ್ತು? ಅವ್ರು ಅಲ್ಲಿ ನೋಡ್ಕೋಬೇಕಿತ್ತ, ನಿನ್ನ ನೋಡ್ಕೋಬೇಕಿತ್ತ? ಅವ್ರು ಫ್ರೀ ಇದ್ದರೆ ನಿನ್ನ ಕರ್ಕೊಬರೋದು ಸರಿ. ಅವರೇ ಬ್ಯುಸಿ ಇರೋಷ್ಟೊತ್ತಿಗೆ ನಿನ್ನ ಹೆಂಗೆ ಕರ್ಕೊಬರ್ತಾರೆ? ಸುಮ್ಮನಿರಿ. ಎಂತ ಇರ್ತದೆ ಗಣಪತಿ ಬೀಳೋದು ಅಂದರೆ? ನೋಡಲ್ಲಿ ಟಿಲ್ಲರಲ್ಲಿ ಗಣಪತಿ ಕೂರ್ಸ್ಕೊಂಡು ತೊಗೊಂಡು ಹೋಗ್ತಾರೆ. ಒಂದಿಷ್ಟು ಜನ ಕುಣಿತಾರೆ. ಇದ್ರಿ ನೀನೇನು ಹಂಗೆ ಹೋಗಿ ಕುಣಿತೀಯಾ? ಅಲ್ಲ, ಬಾವಿಗೆ ಹೇಳ್ತೀಯಲ್ಲ, ಅಪ್ಪೇನಾರು ಕಳಿಸ್ತಿದ್ರ ನಿನ್ನ? ಯಾವ ವರ್ಷ ನೀ ಗಣಪತಿ ಬಿಡೋಕ್ಕೆ ಹೋಗಿದ್ದೆ ಹೇಳ? ಅಲ್ಲ, ಇವಳು ಎಷ್ಟೊತ್ತಿಗೆ ಬರ್ತಾಳೆ? ಹಂಗಾರೆ ಇಷ್ಟೊತ್ತಿಗೆ ಬರಬೇಕಿತ್ತಪ್ಪ. ಕಾಲೇಜಿಂದ ಆವಾಗಲೇ ಹೊರಟದೆ. ಬರೋದೇ ಬೇಡ ಅಂತ ಹಂಗೇನಾರ ಮನೆಗೆ ಹೋದ ಕಡಿಕೆ ಮರ. ಈಗ ಚೋಟು ಇದ್ದಿದ್ರು ಸರಿ ಆತಿತ್ತು. ಅವನು ಹ್ಞೂ ಅಂತ ಹೇಳಿದ್ದ. ಚೋಟು ಇಲ್ಲದೆ ಎಲ್ಲಿಗೆ ಹೋಗ್ಯಾನ? ಇಲ್ಲೇ ನಿತ್ತಾನಲ್ಲ. ಹೌದೇ ಸೈ. ಚೋಟು ಅವಾಗೇನು ದೊಡ್ಡಕ್ಕೆ ಹ್ಞೂ ನಾನು ಅನಿಲಣ್ಣ ಇದ್ದೀವಿ ನೋಡ್ಕೊತೀವಿ ಅಂತ ಹೇಳಿದೆ. ಈಗ ಅಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀಯಾ? ಈಚೆಗೆ ಬಾರ ಇಲ್ಲಿ. ಏಯ್ ಚೋಟು,
ಕರಿಯೋದು ಕೇಳಲ್ಲ ನಾ ಎಂತ ಮಾಡ್ತಿದ್ದೀಯಾ? ಹಾಂ, ಕರೆದ್ರ ಪಾಪಣ್ಣಣ್ಣ? ಎಂತ? ಉಣ್ಣಕ್ಕೆ ಬಾಳೆಲೆ ಇಟ್ಟರೆ ಹೋಗೋನನ್ನು ಕೇಳಿದೆ. ಎಷ್ಟೊತ್ತಾಗಿದೆ ಕರೀತೆ, ಎಂತ ಯೋಚನೆ ಮಾಡ್ತಿದ್ದೀಯಾ? ದೊಡ್ಡಕ್ಕೆ ಅವನ ಹತ್ರ ಹೇಳಿದೆ, ನಾನು ನಿಲ್ಲಣ್ಣ ನೋಡ್ಕಿದ್ದೀವಿ, ನೀವು ತಲೆ ಕೆಡಿಸ್ಕಿಬೇಡಿ ಅಂತ. ಈಗ ಇದನ್ನು ಬಿಚ್ಚಕ್ಕೆ ಎಲ್ಲಿಂದ ಶುರು ಮಾಡೋದು ಮರಯ್ಯ? ನಿನ್ನೆ ಕೊಟ್ಟಷ್ಟೊತ್ತಿಗೆ ಯಾರಿದ್ರಿ? ನಾ ಇರಲೂ ಇಲ್ಲ, ಯಾರು ಇಬ್ಬರನ್ನ ಕರಿಯ. ಅಲ್ಲ ಎಲ್ಲಿ ಹೋದ್ರು ನೀವು? ಗಣಪತಿ ಇಟ್ಟಾರಲ್ಲ, ಎಲ್ಲಿ ಹೋದ್ರ? ಮೊನ್ನೆ ಅಲ್ಲಿ ನಮ್ಮ ಇದಕ್ಕೆ ಬಂದಾಗ ಅಯ್ಯೋ ಇಲ್ಲ ನಾವು ಅಲ್ಲಿ ನಾಡ್ದು ಕೆಲಸ ಮಾಡಬೇಕು, ಇವತ್ತು ಮಾಡಿದ್ರು ಸುಸ್ತಾಗ್ತದೆ ಅಂತ ಏನು ಭಾಳ ಇದು ಮಾಡ್ತಿದ್ದೆ. ಇವತ್ತೆಲ್ಲ ಎಲ್ಲೋದ್ರ ಗಣಪತಿ ಇಟ್ಟಾರ? ಅಲ್ಲ ಇವ್ ಯಾರೇ ಮರತಿ ಉಲ್ಟು ಹಾರೋದನಲ್ಲ, ಯಾರೇ ಇವ? ಇವ್ ಚೋಟು ಅಂತ ಕಣ. ಅದೇ ಆ ಶೇಖರ ಮಾಮ ಇಲ್ಲನು, ಶೇಖರಣ್ಣ ಕಣ. ನಮ್ಮ ಮರೆಯ ಅದೆಲ್ಲ ದೊಡ್ಡ ಕತೆ ಬಿಡು. ನಿಂಗೆ ಗೊತ್ತು, ಅವ್ರ ಮಗ, ಒಬ್ಬನೇ ಮಗ. ನಿಮಗೊಂದು ಸೆಟ್ಲ್ಮೆಂಟ್ ಬಂದಿತ್ತಲ್ಲ, ಆ ಹುಡುಗಿಗೆ ಇವನೇ ಕಾಳಾಗ್ತಾ ಇದ್ದಾನೆ ಗೊತ್ತಾ? ಓ ಹೌದನ? ಎಂತಕ್ಕೂ ನಾ ಹುಡುಗಿ ನೋಡ್ಕಿತೀನಿ ತಡಿ. ನಂಗೆ ಆಗ್ಬೋದು ಅಂತ ಕಂಡ್ರೆ ಮತ್ತೆ ಇವನ ಕೈಗಾಲು ತಿರ್ಪಲ್ಲ ಅದ್ರ ಹಿಂದೆ ಹೋದರೆ. ಅಣ್ಣ ಸುಮ್ಮನೆ ಕುತ್ಕೊಳ್ಳ ಸಾಕು. ಎಂತ ಅದನ್ನು ಇದು ಮಾಡ್ತೀಯ ನೀನು? ಎಷ್ಟು ಸಣ್ಣವಳು ಗೊತ್ತಾ ಅವಳ? ನೀಗೇನು ಊರಲ್ಲಿ ಹುಡುಗಿಯರು ಬರ್ಗಲ್ಲಾಗ್ಯಾರ? ಬರ್ಗಲಾಗದೆ ಮತ್ತೆಂತ ಮರತಿ? ಹಂಗಾರೆ ಎಲ್ಲದರ ಹೋಗಿ ಕರ್ಕೊಬಾ ನೋಡೋಣ ಹುಡುಗಿಯರ ಆ ಥರ. ಅಯ್ಯೋ ನೀವು ಅದಕ್ಕೆ ಅಂತ ಕಷ್ಟ ತಲೆ ಕೆಡ್ಸ್ಕಿತಾ ಇದ್ದೀರಿ. ಗಣಪತಿ ಎಲ್ಲ ಬಿಟ್ಟು ಬಂದಾದ್ಮೇಲೆ ನಾಳೆ ಬೆಳಗ್ಗೆ ಬಿಚ್ಚಿದ್ರೆ ಸಾಕು ಅಂತ ಹೇಳ್ಯಾರೆ. ನಾಳೆ ಬೆಳಗ್ಗೆ ಬಿಚ್ಚನ. ನೀವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕಿಬೇಡಿ, ನಾವು ಅಲ್ಲಿ ಟಿಲ್ಲರ್ ಹತ್ರ ಹೋಗೋಣ ಬನ್ನಿ. ತೀರ್ಥ ಪ್ರಸಾದ ಕೊಟ್ಟು ಮುಗೀತದೆ. ನಮ್ಮ ಕಡೆ ಬರೋರೆಲ್ಲ ಬರಲೇ ಇಲ್ಲಪ್ಪ. ಏಯ್ ಎಂತ ಮಾತಾಡ್ತಿದ್ದೀಯಾ? ಎತ್ಲಾಗ ನೋಡ್ತಿದ್ದೀಯಾ? ನಿನ್ನ ಕತೆ ಎಂತದ? ನಾಳೆ ಬೆಳಗ್ಗೆ ಬಿಚ್ಚಿದ್ರೆ ಈಗ ಅವ್ರು ಸೀಟ್ ಮಾಡಿ ಬಿಚ್ಚಿದ ಕೂಡಲೇ ಇವು ಪೂರ್ತಿ ಹೋತದಲ್ಲ. ಮಳೆ ಅಲ್ಲಿ ಬತ್ತಿರೋದು ಕಾಣಲ್ಲ ನಿಂಗೆ? ಅದಕ್ಕೆ ಅವ ಪಾಪ ಹೇಳೋಗಿದ್ದಲ್ಲ ನಾ ಫಸ್ಟೇ ಬಿಚ್ಚಿಡಿ ಅಂತ. ಯೋ ಅನಿಲಣ್ಣ ಸೀಟ್ ಮಾಡಿ ಈಗ ಬಿಚ್ಚಲ್ಲಂತೆ, ಅವರೇ ಹೇಳೋಗಿದ್ದು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ಇಲ್ದಿದ್ರೆ ನಾನು ಅವಾಗಲೇ ಬಂದು ಇದು ಮಾಡ್ತಿರ್ಲ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಸರಿ ಬಿಡು. ಹಂಗಾರೆ ಈಗ ಗಣಪತಿ ಎತ್ತಾನ ಹೇಳ, ನಿಮ್ಮ ಕಡೆ ಹುಡುಗರಿಗೆಲ್ಲ ಅಲ್ಲಿ ಹೇಳ ಗಣಪತಿ ಎತ್ತಾನ ಅಂತ. ಅಲ್ಲ ಇನ್ನು ಬರೋರು ಸುಮಾರು ಜನ ಅದಾರ, ಇನ್ನೂ ಬರಲ್ಲ. ಯಾರು ಬರ್ಬೇಕಾ? ಸೀತತ್ತೆ ಇವತ್ತು ಗಣಪತಿ ನೋಡೋಕ್ಕೆ ಬರ್ತೀನಿ ಅಂತ ಹೇಳಿದರು. ಪುಟ್ಟಕ್ಕ ಸೀತತ್ತೆ ಎಲ್ಲ. ಗುಂಡಪ್ಪ ಮಾವ ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಅವ್ರು ಬಂದ್ರು ಬಿಟ್ರು ಮಾರಯ್ಯ. ಬರ್ತಿದ್ರಲ್ಲಿ ಹಾದಿ ಮೇಲೆ ಸಿಕ್ಕಿದ್ರು ಅಲ್ಲೇ ಪ್ರಸಾದ ಕೊಟ್ಟರು ಸೈ, ತೀರ್ಥ ಪ್ರಸಾದ ಕೊಡ್ತಾರೆ. ನೀವು ಇದು ಮಾಡೋಣ. ಅಯ್ಯೋ ಈ ಥಂಡಿ ಗಾಳಿ ಮಾರಯ್ಯ, ಚಳಿ ಅಂದ್ರೆ ಹಂಗಿಂಗಾಗಲ್ಲ. ಅನಿಲ ಹೋಗಿ ಹೇಳು, ಯಾರ ಮರ ಗಣಪತಿ ಎಬ್ಸಕ್ಕೆ ಹೇಳು, ಭಟ್ರ ಹತ್ರ ಹೇಳು ಹೋಗೋ. ಅನಿಲಣ್ಣ ನಿಮ್ಮ ದಮ್ಮಯ್ಯ ಸ್ವಲ್ಪ ಹೊತ್ತಡಿರೆ. ನಮ್ಮ ಅಮ್ಮನೂ ಬತ್ತೀನಿ ಅಂದಿತ್ತಪ್ಪ, ಯಾಕೆ ಇಷ್ಟು ತಡ ಮಾಡಿದ್ರೆ ಏನ? ಓ ಪಾರ್ವತಜ್ಜಿನೂ ಬರ್ತಾರಾ? ಮತ್ತೆ ಅವ್ರು ಬರೋರೊಳಗೆ ಕಡಿಕೆಲ್ಲ ಮುಗಿಸಿದ್ರು ಸರಿ ಬೈತಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಏನು ತೊಂದರೆ ಇಲ್ಲ. ಒಂದು ಅರ್ಧ ಗಂಟೆ ಲೇಟ್ ಆದಕ್ಕೂ ಎಂತ ಆಗ್ತದೆ? ಓ ಬಂದರು ಎಲ್ಲರೂ ಬತ್ತಾ ಅದಾರಲ್ಲ ಅಲ್ಲಿ. ಓ ಭಾರತತೆ ಸೀತತ್ತೆ ಪುಟ್ಟಕ್ಕನೂ ಬಂದದೆ. ನಮ್ಮ ಅಮ್ಮನೂ ಬತ್ತಿತ್ತೆ, ನಮ್ಮರ ಹೇಳ್ದೆ. ಇವರೆಲ್ಲ ಬರೋದು ಗೊತ್ತಿದ್ರೆ ಗ್ಯಾರಂಟಿ ಬತ್ತಿತ್ತು. ಜೊತೆಗೆ ಯಾರೂ ಇರಲ್ಲ ಮರಯ್ಯ, ಅಲ್ಲಿ ಬಂದು ಎಂತ ಮಾಡೋದು ಅಂತು. ಪಾಪ. ಅಲ್ಲ ಪಲ್ಲವಿ, ನಿಂಗೆ ನಿನ್ನ ಅತ್ತೆನ ಕರ್ಕೊಬರೋಕ್ಕಾಗ್ಲನೆ? ನೀವಿಬ್ಬರು ಜೊತೆಗೆ ಇರೋಕ್ಕಾತಿರ್ಲ? ನಾ ಹೇಳ್ದೆ ಮರಯ್ಯ, ಅವ್ರು ಬರಲ್ಲ. ಓ ಹುಡುಗಿಯರು ಸುಮಾರು ಜನ ಇರೋದು ಹೌದೇ? ಎಷ್ಟು ಚೆನ್ನಾಗದೆ ನೋಡಿ ಆ ಹುಡುಗಿಯರು ಇಬ್ಬರು, ಎಷ್ಟು ಚೆನ್ನಾಗದಾರೆ. ಯಾರು ಪಲ್ಲವಿ ಅದ? ನಂಗೆ ಸೆಟ್ಲ್ಮೆಂಟ್ ಬಂದು ಹುಡುಗಿನೂ ಅಲ್ಲೇ ಅದೆಯಾ? ಅಯ್ಯೋ ಹೂನ ಮರಯ್ಯ, ಒಬ್ಳು ಪುಟ್ಟಕ್ಕ, ಅದು ಗುಂಡಪ್ಪನ ಮಗಳು ಚಂದ ಇದ್ದಳು. ನೀ ಕೊನೆಗೆ ಅದರ ಮೇಲೆ ಏನಾರು ಕಣ್ಣು ಹಾಕಿಯ, ಕಣ್ಣು ಕಿತ್ತು ಕೈಯಲ್ಲಿ ಕೊಡ್ತಾರವರು. ಆ ವೈಟ್ ಡ್ರೆಸ್ ಹಾಕಿದಲ್ಲ ಅದೇ ಹುಡುಗಿ ಕಣ ನಿಂಗೆ ಸೆಟ್ಲ್ಮೆಂಟ್ ಬಂದಿದ್ದು. ನೋಡು, ಅದ್ರ ಕಣ್ಣು ನೋಡಿದ್ರೆ ಹೆದರಿಕತ್ತದೆ. ಇಲ್ಲಪ್ಪ, ಅಷ್ಟು ಚೆನ್ನಾಗದೆ. ಪಾರ್ವತತ್ತೆ, ಸೀತತ್ತೆ, ಪುಟ್ಟಕ್ಕ, ಇಲ್ಲಿ ಬನ್ನಿ. ಇಲ್ಲಿ ತೀರ್ಥಪ್ರಸಾದ ತಗೊಂಡೋಗ್ಬೋದಿ.